ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಉಪವಾಸಕ್ಕೆ ಅಂದರೆ ವ್ರತಕ್ಕೆ ತಿನ್ನುವಂಥ ದೋಸೆ. ನಾವು ಇಲ್ಲಿ ಊದ್ಲಕ್ಕಿ ಅಥವಾ ವರದಕ್ಕಿ ಅಥವಾ ಸಮ ಅಕ್ಕಿ ಅಂತ ಅಂತೀವಲ್ವ, ಆ ಅಕ್ಕಿ ತೊಗೋಬೇಕು. 1 ಕಪ್ಪು ಅಕ್ಕಿ ಇತ್ತು ಅಂದರೆ ಅರ್ಧ ಕಪ್ಪುದಷ್ಟು ನಾವು ಸಬ್ಬಕ್ಕಿನ ತೊಗೋಬೇಕಾಗತ್ತೆ. ಇದನ್ನು 4 ರಿಂದ 5 ಅವರು ನೆನೆಯಲು ಬಿಟ್ಬಿಡಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರೊಳಗೆ ಸಬ್ಬಕ್ಕಿ ಮತ್ತು ವರದಕ್ಕಿನ ಹಾಕಿಬಿಟ್ಟು ಸ್ವಲ್ಪ ನೀರು ಮತ್ತು ಉಪವಾಸಕ್ಕೆ ಯೂಸ್ ಮಾಡುವಂಥ ಪಿಂಕ್ ಸಾಲ್ಟ್ನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಸಣ್ಣಗೆ ರುಬ್ಬಬೇಕು. ನೀವು ಇಮ್ಮಿಡಿಯೇಟ್ ಮಾಡಬೇಕು ಅಂತಂದರೆ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ, ಅದು ಕೂಡ ಚೆನ್ನಾಗಾಗುತ್ತೆ ದೋಸೆ. ಟೈಮ್ ಇತ್ತು ಅಂದರೆ ಈ ರೀತಿ ದೋಸೆ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೆಟ್ ದೋಸೆ ಬೇಕಾದ್ರೆ ಸೆಟ್ ದೋಸೆ ಹಾಕೋಬಹುದು, ಇಲ್ಲ ನಾರ್ಮಲ್ ದೋಸೆ ಹಾಕೋಬಹುದು. ನಾವು ದೋಸೆ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಫ್ಲೇಮು ಜಾಸ್ತಿ ಇಡಬೇಕಾಗತ್ತೆ, ಆಮೇಲೆ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಇದ್ರಲ್ಲಿ ತುಪ್ಪ ನಾನು ಉಪ್ಪು ಹಾಕದೇ ಇರುವಂಥ ಮನೆಯಲ್ಲಿ ಕಾಯಿಸಿರುವ ತುಪ್ಪ ಹಾಕಿದ್ದೀನಿ. ನಾನು ತುಪ್ಪದಲ್ಲಿ ಉಪ್ಪು ಹಾಕಲ್ಲ, ಅದಕ್ಕೆ ಉಪವಾಸಕ್ಕೆ ಯೂಸ್ ಮಾಡಬೇಕಂತ ಹೇಳಿ. ಈ ರೀತಿ ದೋಸೆ ಬಿಟ್ಕೊಳ್ಳಿ. ಸ್ಟಾರ್ಟಿಂಗು ಹೈ ಫ್ಲೇಮ್ ಇರಲಿ, ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀವು ದೋಸೆ ಮಾಡ್ಕೊಳ್ಳಿ. ಕ್ರಿಸ್ಪಿ ಬೇಕಿತ್ತಂದರೆ ಲೋ ಫ್ಲೇಮ್ ಮಾಡ್ಕೊಳ್ಳಿ, ಇಲ್ಲ ಸೆಟ್ ದೋಸೆ ಥರನೂ ಹಾಕೋಬೋದು. ತುಂಬ ರುಚಿಯಾಗೂ ಇರುತ್ತೆ. ಮತ್ತು ನಾವು ಇವಾಗ ನವರಾತ್ರಿ ಎಲ್ಲ 9 ದಿನ ಊಟ ಮಾಡಲ್ಲಲ್ವ, ಸೊ ಆವಾಗ ಈ ರೀತಿ ದೋಸೆನ ಮಾಡ್ಕೊಂಡು ತಿನ್ಬಹುದು. ಇದ್ರ ಜೊತೆ ನಾನು ಗ್ವಾವಾ ಚಟ್ನಿ ಮಾಡ್ತಾಯಿದ್ದೀನಿ, ಅದು ಕೂಡ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನೋಡಿ ದೋಸೆ ರೆಡಿಯಾಗಿದೆ. ರುಚಿಕಟ್ಟಾದ ದೋಸೆ, ಬಿಸಿ ಬಿಸಿಯಾದ ದೋಸೆ ರೆಡಿಯಾಗಿದೆ. ನೆಂಚ್ಕೊಳ್ಳಿಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಚೇಪೆಕಾಯಿ ಅಥವಾ ಪೇರಳೆ ಹಣ್ಣು ಏನಿರುತ್ತೆ ನೋಡಿ, ಅದಕ್ಕೆ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡ್ಬಿಟ್ಟು ಅದನ್ನು ಗ್ಯಾಸ್ ಮೇಲೆ ಸುಡಬೇಕಾಗತ್ತೆ. ಇದು ಚೇಪೆಕಾಯಿ ತುಂಬ ದೊಡ್ಡದಿತ್ತು, ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇದು ಹಾಗೆ ಫ್ಲೇಮಲ್ಲಿ ಸುಡಿ, ಇಲ್ಲ ಕೆಂಡ ಇತ್ತು ಅಂದರೆ ಇನ್ನೂ ಟೇಸ್ಟಿಯಾಗಿ ಆಗುತ್ತೆ. ಈ ರೀತಿ ನಾನು ಒಂದು ಸ್ಟಿಕ್ ಹಾಕಿಬಿಟ್ಟು ಸುಡ್ತಾ ಇದ್ದೀನಿ ಅದಕ್ಕೆ ಗ್ಯಾಸ್ ಮೇಲೆ. ಇದು 2 ರಿಂದ 3 ನಿಮಿಷವರೆಗೂ ಈ ರೀತಿ ಚೆನ್ನಾಗಿ ಸುಟ್ಕೊಳ್ಳಿ. ನಾನು ಉಪವಾಸಕ್ಕೆ ಮಾಡೋದ್ರಿಂದ ಇದರೊಳಗೆ ಮತ್ತೆ ಬೇರೆ ಏನೂ ಹಾಕ್ತಾ ಇಲ್ಲ. ನೀವು ಬೇಕಾದರೆ ಪುದೀನ ಸೊಪ್ಪು ಹಾಕೋಬಹುದು, ಚಾಟ್ ಮಸಾಲ ಹಾಕೋಬಹುದು, ಜೀರಿಗೆ ಹಾಕೋಬಹುದು, ಕೊತ್ತಂಬರಿ ಸೊಪ್ಪು ಹಾಕೋಬಹುದು, ಕರಿಬೇವು ಸೊಪ್ಪು ಕೂಡ ಹಾಕೋಬಹುದು. ಆದರೆ ನಾನು ಉಪವಾಸಕ್ಕೆ ಮಾಡ್ತಾ ಇರೋದ್ರಿಂದ ಕೇವಲ ಇದು ಚೇಪೆಕಾಯಿ ಮಾತ್ರ ಹಾಕ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಹುಷಾರಾಗಿ ಅದು ಫ್ರೈ ಮಾಡಬೇಕಾಗತ್ತೆ. ಈ ಸೀಬೆಹಣ್ಣಲ್ಲಿ ನಮಗೆ ವಿಟಮಿನ್ ಸಿ ಇರುತ್ತೆ. ಮಳೆಗಾಲದಲ್ಲಿ ಕೆಮ್ಮು ಶೀತ ಎಲ್ಲ ಇರುತ್ತಲ್ಲ, ಅದು ಕೂಡ ಕಡಿಮೆ ಮಾಡುತ್ತೆ. ಇಲ್ಲಿ ನೋಡಿ ಅದು ತಣ್ಣಗಾಗಿದೆ. ಇದು ಮೇಲೆ ಇರುವ ಸ್ಕಿನ್ನ ಒಂದು ಸ್ವಲ್ಪ ಪೀಲ್ ಮಾಡ್ಕೊಂಡು ತಕ್ಕೊಳ್ಳಿ. ಮೊದಲೇ ನಾವು ತೊಳೆದ್ಬಿಟ್ಟು ಇಡಬೇಕಾಗತ್ತೆ. ಈ ರೀತಿ ನಾವು ಸುಟ್ಟ ಮೇಲೆ ಅದನ್ನು ತೊಳಿಬಾರ್ದು, ಇಲ್ಲಾಂದರೆ ಟೇಸ್ಟು ಹೋಗಿಬಿಡತ್ತೆ. ಈ ರೀತಿ ಪೀಲ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಕಟ್ ಮಾಡಿರುವಂಥ ಸೀಬೆಯನ್ನು ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕೋಬಹುದು. ಹಸಿಮೆಣ್ಸಿನ್ಕಾಯಿ ಹಾಕುವಾಗ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲ, ನೀವು ಲಿಂಬೆಹಣ್ಣು ತಿಂತಾಯಿದ್ರೆ ಲಿಂಬೆಹಣ್ಣು ಕೂಡ ಹಾಕೋಬಹುದು. ನೀರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ದೋಸೆ ಜೊತೆ ಅಥವಾ ಉಪವಾಸಕ್ಕೆ ರೊಟ್ಟಿ ಮಾಡ್ತೀವಲ್ಲ ಅದ್ರ ಜೊತೆನೂ ತಿನ್ಬೋದು. ರೊಟ್ಟಿ ವಿಡಿಯೋನೂ ಕೂಡ ನಾನು ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.